ಗಮನಿಸಬೇಕು. ಇಲ್ಲ ಅಂದ್ರೆ ಎವಿಡೆನ್ಸ್ ಬೇಸ್ಡ್, ನಮ್ಮ ರಿಸರ್ಚ್ ಎವಿಡೆನ್ಸ್ ಬೇಸ್ಡ್ ಇಲ್ಲ ಅಂದ್ರೆ ಅದು ಫಲಪ್ರದ ಅಲ್ಲ. ಕೇಂದ್ರ ಸರ್ಕಾರನೂ ಅದನ್ನೇ ಇನ್ಸಿಸ್ಟ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರನೂ ಅದನ್ನೇ ಇನ್ಸಿಸ್ಟ್ ಮಾಡ್ತಾ ಇದೆ. ನೀವು ಏನೇ ಒಂದು ಸಂಶೋಧನೆ ಕೊಟ್ರೆ ಅದಕ್ಕೆ ಎವಿಡೆನ್ಸ್ ಇರಬೇಕು. ಓಕೆ, ಉಡುಪಿಯಿಂದ ಪುತ್ರಾರ್ ಅವರು ಕರೆ ಮಾಡ್ತಿದ್ದಾರೆ. ಪುತ್ರಾರ್ ನಮಸ್ಕಾರ. ಹಾ ಹಾ ಮಾತಾಡಿ. ಸರಿ ಸರ್, ನನ್ನ ಹೆಸರು ಪುತ್ರನ್ ಅಂತ. ನಮಸ್ತೆ. ನಮಸ್ತೆ ಸಂಘಗಳ ಒಕ್ಕೂಟದ ಸಂಯೋಜಕನಾಗಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಮುದಾಯದ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಅಧ್ಯಯನದ ಒಂದು ಭಾಗ, ಈ ಅಧ್ಯಯನದ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಕೊರಗ ಸಮುದಾಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗ ಸಮುದಾಯ ಅಳಿವಿನಂಚಿಗೆ ಸಾಗ್ತಾ ಇದೆ. 1991ರಿಂದ ಇದುವರೆಗೆ ಕೂಡ ಸೆನ್ಸಸ್ ಇಂದ ಸೆನ್ಸಸ್ಗೆ ನಮ್ಮ ಜನಸಂಖ್ಯೆ ನಿರಂತರವಾಗಿ ಇಳಿಮುಖ ಆಗ್ತಾ ಇದೆ. ಬಹುಶಃ ಇದಕ್ಕೆ ಕಾರಣ ಏನು ಅಂತ ಇದುವರೆಗೂ ಕೂಡ ಅದು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಒಕ್ಕೂಟದಿಂದ ನಾವು ಒಂದು ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರ ಮತ್ತು ಮನೋಶಾಸ್ತ್ರದಿಂದ ಒಳಗೊಂಡಂತ ತಂಡವನ್ನು ರಚನೆ ಮಾಡಬೇಕು. ಅದ್ರ ಮುಖಾಂತರ ಒಂದು ಸಂಶೋಧನೆ ಆಗ್ಬೇಕು. ಏನು ಕಾರಣ ಈ ಜನಸಂಖ್ಯೆ ಇಳಿಮುಖ ಆಗುವುದಕ್ಕೆ ಏನು ಕಾರಣ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಬೇಕಲ್ವಾ? ಹೌದೌದೌದು, ಅದೊಂದು ಸಂಶೋಧನೆ ಆಗ್ಬೇಕು ಅನ್ನೋದು ಒಂದು ದೃಷ್ಟಿ, ಒಂದು ಬೇಡಿಕೆ. ಇನ್ನೊಂದು, ಈ ಹಿಂದೆ ಹಲವಾರು ಬಾರಿ ಸಂಶೋಧನೆಗಳು ಆಗಿದೆ. ಸರ್ಕಾರದಿಂದ ಒಂದಷ್ಟು ಅನುದಾನಗಳು ಬಿಡುಗಡೆ ಆಗ್ತಾ ಇದೆ. ಅದು ಬೇರೆ ಬೇರೆ ಕಾರಣಗಳಿಗೆ ನಮ್ಮ KMC ಆಸ್ಪತ್ರೆ, ಹಾಸ್ಪಿಟಲ್, ಇನ್ನಿತರ ಬೇರೆ ಬೇರೆ NGO ಗಳಿಂದ ಅದು ಸಂಶೋಧನೆ ಎಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಏನು ಜನಸಂಖ್ಯೆ ಇಳಿಮುಖ ಆಗುವುದಕ್ಕೆ ಯಾವುದೇ ಕಾರಣವನ್ನು ಸ್ಪಷ್ಟವಾಗಿ ಒಂದೇ ನಿಮಿಷ, ಮಣಿಪಾಲದಲ್ಲಿ ಒಂದು ರಿಪೋರ್ಟ್ ಆಗಿದೆ. ಇವರು ಕುಡಿತದಿಂದ ಮತ್ತು ಕ್ಯಾನ್ಸರ್ ಇಂದ ಬೇರೆ ಬೇರೆ ಕಾರಣಗಳಿಂದ ಈ ರೀತಿ ಜನಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಹುಶಃ ಅದಲ್ಲ, ನಾವು ನಮ್ಮ ಬೇಡಿಕೆ ಅಂತ ಅದಲ್ಲ. ಯಾಕಂದ್ರೆ ನಾವು ನಮ್ಮಲ್ಲಿ ಮಾತ್ರ ಆ ಒಂದು ದುರಭ್ಯಾಸಗಳಿಲ್ಲ, ಬೇರೆ ಇರ್ತದೆ ಸರ್. ನಿಮ್ಮ ಪ್ರಶ್ನೆ ಪುತ್ರನವರೇ, ತಾವು ಹೇಳಿದ್ದು ಈ ಸಾರಿ ನೀವು ಬಹುಶಃ ನನ್ನ ನೋಡಿದ್ರಿ, ನಾನು ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡೋದು ನೋಡಿದ್ರಿ, ನಿಮ್ಗೆ ಗೊತ್ತಿದೆ. ಈ ಬಾರಿ ಈ ಸಮುದಾಯದ ಲೀಡರ್ ಜೊತೆ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಮಾತಾಡಿದ್ವಿ, ಮತ್ತು ಜೊತೆಗೆ ಈಗ ಸದ್ಯದಲ್ಲೇ ಅಲ್ಲೇ ಹೋಗಿ ಸಭೆ ಮಾಡ್ತೀವಿ. ಈ ಬಾರಿ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿದ್ದೀವಿ. ಯಾವ ರೀತಿ ಅಂದರೆ, ಈ ಒಂದು ಏನು ಅಲ್ಲಿ ಮೆಡಿಕಲ್ ಕಾಲೇಜುಗಳು ಜಾಸ್ತಿ ಇದೆ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ, ಅವರನ್ನು ಸಹ ಇನ್ವಾಲ್ವ್ ಮಾಡ್ಕೊಂಡು, DHOರನ್ನ ಇನ್ವಾಲ್ವ್ ಮಾಡ್ಕೊಂಡು, ನಮ್ಮ ಶೆಡ್ಯೂಲ್ಗಳನ್ನ ಕ್ರಿಯೇಟ್ ಮಾಡಿ, ಮತ್ತು ಈ ನಮ್ಮ ಸಮುದಾಯದವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು, ನಾವು ಬರೀ ಹೆಲ್ತ್ ಇಶ್ಯೂಸ್ ಒಂದು ಹ್ಯಾಬಿಟ್ ಮುಖಾಂತರ ಅವ್ರು ಕಡಿಮೆ ಜನಸಂಖ್ಯೆ ಆಗುತ್ತೆ ಅಂತ ಅಲ್ಲ, ಬೇರೆ ಹ್ಯಾಬಿಟ್ ಇರೋ ಬೇರೆ ಜನಸಂಖ್ಯೆ, ಈಗ ಬೇರೆ ಒಂದು ಸಮುದಾಯಕ್ಕೆ ಹ್ಯಾಬಿಟ್ ಇರ್ತದೆ, ಕುಡಿತದ ಹ್ಯಾಬಿಟ್ ಇರುತ್ತೆ, ಆದರೆ ಅವರಲ್ಲಿ ಜನಸಂಖ್ಯೆ ಕಡಿಮೆ ಆಗಲ್ಲ, ಇವರೆಲ್ಲ ಆಗ್ತಾ ಇದೆ ಅಂತಂದ್ರೆ ಇದನ್ನೆಲ್ಲ ಕಂಡುಹಿಡಿಬೇಕು ಅಂತಾನೆ. ಮತ್ತೆ ಜೊತೆಗೆ ಈ ಬಾರಿ ನಾವು ಅಲ್ಲೇನೆ ಶೆಡ್ಯೂಲ್ ಪ್ರಿಪೇರ್ ಮಾಡಿ, ಜೊತೆಗೆ ಹೆಚ್ಚಿಗೆ ಸೋಷಿಯಲ್ ಫ್ಯಾಕ್ಟರ್ ಇದೆ, ಸಾಮಾಜಿಕ ಕಾರಣ ಇದೆ. ಸಾಮಾಜಿಕ ಕಾರಣನ ನಾವು ಅಲ್ಲೇ ಉಳಿದು, ಇವ್ರಿಗೆ ಯಾಕೆ ಸಾಮಾಜಿಕ ಕಾರಣ, ಏನು ಇವರ ಆಚರಣೆಯಲ್ಲಿ ಏನಿದೆ, ಇವರು ಸಂಬಂಧಗಳು ಯಾವ ರೀತಿ ಇದೆ, ಮತ್ತೆ ಇವರ ಮದುವೆ ಆಗುವ ರೀತಿ ಏನು, ಇವರು ಸೇವಿಸುವ ಆಹಾರ ಯಾವುದು, ಮತ್ತೆ ವಾಸ ಮಾಡುವ ರೀತಿ ಯಾವುದು, ಮತ್ತೆ ಹೈಜಿನಿಕ್ ಅಂದ್ರೆ ಈಗ ಸ್ನಾನ ಎಷ್ಟು ದಿನಕ್ಕೆ ಮಾಡ್ತಾರೆ, ಯಾರೆಲ್ಲ ಎಷ್ಟೆಷ್ಟು ಇದಿದೆ, ಮತ್ತೆ ಮಹಿಳೆಯರದು ಆರೋಗ್ಯ ಯಾವ ರೀತಿ ಇದೆ, ಅವರು ಗರ್ಭಧಾರಣೆ ಸಂದರ್ಭದಲ್ಲಿ ಏನು ಇದಿದೆ, ಮತ್ತೆ ಮಗು ಆದಾಗ ಯಾವ ರೀತಿ ಅವರು ಆರೈಕೆ ಮಾಡ್ತಾರೆ, ಎಲ್ಲ ಅಂಶಗಳನ್ನ ಮಾಡಿ ಈ ಬಾರಿ ನಾವು ಒಂದು ಕನ್ಕ್ಲೂಷನ್ ಬರಲೇಬೇಕು. ಒಂದು ಕಾರಣ ಇರಲ್ಲ, ಒಂದು ಕಾರಣದಿಂದ ಸಾಧ್ಯ ಇಲ್ಲ, ಆದ್ರಿಂದ ಹಲವಾರು ಕಾರಣಗಳಿದೆ. ಮತ್ತೆ ಜೊತೆಗೆ ನಮ್ಮ ಸಂಶೋಧನೆಯಿಂದ ತಕ್ಷಣ ಸರ್ಕಾರ ಏನು ಇಂಟರ್ವೆನ್ಷನ್ ಮಾಡಬೇಕು. ಈಗ ಕಾಯಿಲೆಗಳು ಇರ್ತದೆ, TB ಕಾಯಿಲೆ ಇರ್ತದೆ. ಈಗ ಒಂದು ಎಕ್ಸಾಂಪಲ್, ಕೆಲವೊಂದ್ಸತಿ ನಮ್ಗೆ ಬಂದಿದ್ದ ಇನ್ಪುಟ್, TB ಕಾಯಿಲೆಗೆ ಅವರು ಟ್ಯಾಬ್ಲೆಟ್ 6 months ತಗೊಳ್ಳೇಬೇಕು. ಆದ್ರೆ ಈ ಕೊರಗ ಸಮುದಾಯದವ್ರದ್ದು TB ಕಾಯಿಲೆ ನಮ್ಮ ಡಾಕ್ಟರ್ ಹೇಳಿದ್ದು, ಟ್ಯಾಬ್ಲೆಟ್ ಕೊಟ್ರೆ ನಾವು ಟ್ಯಾಬ್ಲೆಟ್ ನುಂಗ್ತೀವಿ ಅಂತ ಹೋಗಿ ನರ್ಸು ನುಂಗ್ಸಿದ್ರೆ, ಟ್ಯಾಬ್ಲೆಟ್ ಬಾಯಿಗೆ ಹಾಕೊಂಡಿದ್ದಾರೆ, ಇವರು ಬಾಯಿಗೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಉಗಿದಿದ್ದಾರೆ, ಗಂಟ್ಲಿಂದ ಒಳಗಡೆ ಹೋಗಿಲ್ಲ. ಯಾಕೆ ಅಂತಂತ ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ TB ಹೋಗಿಲ್ಲ, 6 ತಿಂಗಳ ನುಂಗಿದ್ರೆ TB ಹೋಗ್ಬೇಕಿತ್ತು, ಯಾಕೆ ಹೋಗಿಲ್ಲ, ಇದು ಏನೂ ಆಗಿಲ್ಲ ಅಂತ ಅಂದಾಗ ಮತ್ತೆ ಅವ್ರನ್ನ ಕೌನ್ಸಿಲಿಂಗ್ ಒಳಪಡಿಸ್ತಾ ಗೊತ್ತಾಗಿದೆ ಇವರು ಟ್ಯಾಬ್ಲೆಟ್ ತೆಗ್ದಿಲ್ಲ ಅಂತ. ಮತ್ತೆ ಯಾಕೆ ಅಂದ್ರೆ ಟ್ಯಾಬ್ಲೆಟ್ ಕುಡಿದ್ರೆ ಉಷ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಇದು ನಮಗೆ ಸಿಕ್ಕಿರೋ ಒಂದು ಇನ್ಪುಟ್ ನಾವು ಮಾಡುವಾಗ. ಖಂಡಿತ ತುಂಬಾ ಈ ರೀತಿ ಪುತ್ರನ್ನವರೇ, ಈ ಸಾರಿ ತಾವು
ನಮ್ಮ ಸಮುದಾಯದ ಲೀಡರ್ ಅವರು. ನೀವು ಸಹ ಇನ್ವಾಲ್ವ್ ಆಗಿ ಮತ್ತೆ ಜೊತೆಗೆ ನಿಮ್ಮಲ್ಲಿ ಬರ್ತೀವಿ, ಉಡುಪಿಗೂ ಬರ್ತೀವಿ ಮತ್ತೆ ದಕ್ಷಿಣ ಕನ್ನಡಕ್ಕೂ ಬರ್ತೀವಿ, ಅಲ್ಲಿ ಸಭೆಗಳನ್ನ ಏರ್ಪಾಡು ಮಾಡ್ತೀವಿ. ಈ ಬಾರಿ ಅತ್ಯಂತ ಹೆಚ್ಚಿನ ಒಂದು ವಿಶ್ಲೇಷಣಾತ್ಮಕವಾಗಿ ಮತ್ತೆ ನಿಖರವಾದ ಒಂದು ಸಂಶೋಧನೆ ಮಾಡಬೇಕು ಅನ್ನೋದು ನಮ್ಮ ಗುರಿ. ಸೂಕ್ಷ್ಮ ಸಂಶೋಧನೆ ಮಾಡಲೇಬೇಕು. ಮತ್ತೆ ಇದು ಒಂದು ಇಡೀ ಭಾರತದಲ್ಲಿ ನಮ್ಮ ಸಂಶೋಧನೆ ಇದು ಒಳ್ಳೆ ಸಂಶೋಧನೆ ಅನ್ನೋ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೋಗ್ಬೇಕು ಅನ್ನೋದು ನಾವು ಮಾತಾಡುವಾಗ ಅದು ಲೀಡರ್ ಜೊತೆ ಹೇಳಿದೀವಿ. ಎಲ್ಲರ ಜೊತೆ ನಾವು ಓಪನ್ ಆಗಿ ಡಿಸ್ಕಷನ್ ಮಾಡ್ತಾ ಇದೀವಿ. ನಿಮ್ದು ಏನಿದೆ ಕೊಡಿ ಇನ್ಪುಟ್. ನಾವು ಶೆಡ್ಯೂಲ್ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ನೀವು ಕೊಡ್ಲೇಬೇಕು ಅಂತ ನಾವು ಅವ್ರನ್ನೆಲ್ಲ ರಿಕ್ವೆಸ್ಟ್ ಜಗತ್ತಿನ ಈ ತರದ ಜನಾಂಗಕ್ಕೆ ಒಂದು ಮಾದರಿ ಸಂಶೋಧನೆ ಆಗಬೇಕು. ಈಚ್ ಅಂಡ್ ಎವ್ರಿ ಪಾಯಿಂಟ್ ಆಸ್ಪೆಕ್ಟ್ ಇಂದ ನಾವು ಅದನ್ನ ಸಂಶೋಧನೆ ಮಾಡ್ತೀರಿ, ಅಧ್ಯಯನ ವರದಿಯನ್ನ ಕೊಡ್ತೀರಿ, ಸರ್ಕಾರಕ್ಕೆ ಇವರ ಸಬಲೀಕರಣಕ್ಕಾಗಿ ಇಂಥ ಕಾರ್ಯಕ್ರಮಗಳು ಆಗ್ಬೇಕು ಅಂತಾನು ಕೊಡ್ತೀರಿ. ಈಗ ಸದ್ಯ ಚಾಲ್ತಿಲಿರ್ತಕ್ಕಂಥ ಕಾರ್ಯಕ್ರಮಗಳೇನು ಸರ್? ನಾವು ಈಗ ಪ್ರಾಥಮಿಕ ಅಂತ ಹೇಳ್ತೀವಿ, ಪ್ರೈಮರ್ಸ್ ಅಂತ ಮಾಡ್ತೀವಿ. ಪ್ರೈಮರ್ಸ್ ಅಂದ್ರೆ ಈ ಬುಡಕಟ್ಟು ಸಮುದಾಯಗಳು, ಈ ಕೊರಗ ಸಮುದಾಯ ಇರ್ಬೋದು, ಜೇನು ಕುರುಬ ಇರ್ಬೋದು, ಸೋಲಿಗ ಇರ್ಬೋದು, ಮತ್ತೆ ಅಸಲರು ಇರ್ಬೋದು, ಸಿದ್ಧಿ ಇರ್ಬೋದು, ಅವ್ರದ್ದೇ ಆದ ಒಂದು ಲ್ಯಾಂಗ್ವೇಜ್ ಇದೆ, ಟ್ರೈಬಲ್ ಲ್ಯಾಂಗ್ವೇಜಸ್. ಆ ಟ್ರೈಬಲ್ ಲ್ಯಾಂಗ್ವೇಜ್ ಇರೋದ್ರಿಂದ ಇದು ಶಿಕ್ಷಣದಲ್ಲಿ ಹಿಂದೆ ಬೀಳಕ್ಕೆ ಹೋಗ್ತಾರೆ ಅವರು. ಈಗ ಮಗುನ ಶಾಲೆಗೆ ಬರುತ್ತೆ, ಶಾಲೆಗೆ ಬಂದಾಗ ನಾವು ಕನ್ನಡದಲ್ಲಿ ನಾವು ಟೀಚ್ ಮಾಡ್ತಾ ಇರ್ತೀವಿ, ಅವ್ರಿಗೆ ಕನ್ನಡನೇ ಕಷ್ಟ ಆಗ್ತಾ ಇದೆ, ಕನ್ನಡನೇ ಅವ್ರಿಗೆ ಒಂದು ಬೇರೆ ಭಾಷೆ ತರ ಆಗ್ತಾ ಇದೆ. ಆಗ ನಾವು ಈ ಪ್ರಾಥಮಿಕ ಮುಖಾಂತರ ಆ ಭಾಷೆಗೆ ಈಕ್ವಲೆಂಟ್ ಕನ್ನಡದಲ್ಲಿ ಏನು ಅಂತ ಹೇಳಿ ನಿಘಂಟುಗಳನ್ನ ತಯಾರು ಮಾಡಿ ಪ್ರಾಥಮಿಕ, ಈಗ ಕನ್ನಡ 1ನೇ ತರಗತಿ ಪುಸ್ತಕ ನಮ್ದು 1ನೇ ತರಗತಿ 2ನೇ ತರಗತಿ ರೆಡಿ ಇದೆ, ಈಗ ಸರ್ಕಾರದ ಅನುಮತಿಗೋಸ್ಕರ ಕಳಿಸ್ಕೊಟ್ಟಿದೀವಿ. 1ನೇ ತರಗತಿ ಏನೇನು ಪಾಠ ಇದೆಯೋ ಅದಕ್ಕೆ ಅವ್ರ ಭಾಷೆಯಲ್ಲಿ ಮಾಡೋಂಥದ್ದು, ಅವ್ರದ್ದು ಏನಿದೆಯೋ ಅದನ್ನ ಬರ್ದಾಗ ಇಲ್ಲಿ ಲೈನಲ್ಲಿ ಬರ್ದಾಗ ಸ್ಲೋ ಆಗಿ ಅವರು ಇದಕ್ಕೆ ಇದು ಅಂತ ಗೊತ್ತಾಗತ್ತೆ. ಅದು ಒಂದು ಚಾಲ್ತಿಲಿ ಒಂದು ಕರೆ ಇದೆ, ತಗೊಂಡ್ಬರ್ತೀನಿ ಸರ್. ಆಕಾಂಕ್ಷ ಅವರು ಮಂಗಳೂರಿಂದ. ಆಕಾಂಕ್ಷ ಅವರೇ ನಮಸ್ಕಾರ. ನಮಸ್ಕಾರ. ಮಾತಾಡಿ ಅಮ್ಮ, ಮಾತಾಡ್ತಾ ಹೋಗಿ, ನಿಮ್ಮ ಪ್ರಶ್ನೆ ಕೇಳ್ಬಿಡಿ. ಓಕೆ, ನಾನು ಕೊರಗರ ಮೇಲೆ ನಾನು PhD ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಟ್ರೈಬಲ್ ಶೆಡ್ಯೂಲ್ ಟ್ರೈಬ್ ಅಂತ ಸಂವಿಧಾನದಲ್ಲಿ ಏನ್ ಹೇಳ್ತಾರೆ ಲಿಸ್ಟ್ ಆಗಿದೆ ಅದ್ರ ಮೇಲೆ ಮಾಡಿದ್ದು. ಮತ್ತೆ ಸ್ಪೆಸಿಫಿಕ್ ಆಗಿ ಕೊರಗ ಜನಾಂಗದ ಮೇಲೆ 2004 ಅಲ್ಲಿ ನಂದು PhD ಮುಗ್ದಿರೋದು. ಆವಾಗ ನನ್ನ ಫೈಂಡಿಂಗ್ಸ್ ಏನಿದೆ ಆಗ ಆ ಕಾಲಕ್ಕೆ ಸೀಮಿತವಾಗಿರೋದು. ಇಲ್ಲಿ ತುಂಬಾ ಕಾಸರಗೋಡಿಂದ ಬಕ್ಕಲ್ ತನಕ ಅಲ್ಲಲ್ಲಿ ಪಾಕೆಟ್ ಆಫ್ ಕೊರಗರು ಇದ್ದಾರೆ. ನಿಮ್ಗೆ ನನ್ನ ಪ್ರಶ್ನೆ ಏನಿತ್ತಂದ್ರೆ, ಈಗ ನೀವು ಆಲ್ರೆಡಿ ಸ್ಟಡಿ ಅವರ ಸ್ಟಡಿಯನ್ನ ನೀವು ಪರಿಗಣನೆ ತಗೊಂಡಿದ್ದೀರಾ ನೀವು ಮಾಡಿದಾಗ, ಅಥವಾ ನೀವು ಪುನಃ ವಾಪಸ್ ಮೊದಲಿಂದನೇ ಮಾಡಿದ್ರೆ ಅದು ಟೈಮ್ ವೇಸ್ಟ್ ಅಂತ ಅನ್ಸುದಿಲ್ವಾ? ನಂಗೆ ಗೊತ್ತಿಲ್ಲ ನೀವ್ ಹೇಗ್ ಮಾಡ್ತಾ ಇದ್ದೀರಾ ಅಂತ, ಅದಕ್ಕೆ ನಾನು ಹೇಳ್ತಾ ಇರೋದು. ಇನ್ನೊಂದು ಏನಂದ್ರೆ, ಈಗಾಗಲೇ ನಾವು ಮಾಡಿದ್ದಾರೆ, ಈಗ ನೀವು ಯೂನಿವರ್ಸಿಟೀಸ್ ಅಲ್ಲಿ ಲಿಸ್ಟ್ ತಗೊಂಡ್ರೆ ಬಹುಶಃ ಸಿಗ್ಬಹುದು ಯಾರ್ಯಾರು ಕೊರಗ ಜನಾಂಗದ ಮೇಲೆ ಕೆಲಸ ಮಾಡಿದ್ದಾರೆ. ಮತ್ತೆ ಈಗ ಕಳೆದ 10 ವರ್ಷದಲ್ಲಿ ಕೊರಗ ಜನಾಂಗದ ಮೊದಲನೆಯ ಫಸ್ಟ್ ಜನರೇಷನ್ ಲರ್ನರ್ಸ್ ಹೊರಗಡೆ ಬಂದು ಒಬ್ರು PhD ಮಾಡಿದ್ದಾರೆ, ಸಬಿತಾ ಕೊರಗ ಅಂತ ಹೇಳಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಈಗ ಇನ್ನೊಬ್ರು ಹೆಣ್ಮಗು, ಫಸ್ಟ್ ಹೆಣ್ಮಗು, she just got selected in her MBBS. ಇದು ದೊಡ್ಡ ಬ್ರೇಕ್ ಥ್ರೂ ಆ ಜನಾಂಗಕ್ಕೆ. ಸುದ್ದಿ ಕೂಡ ಆಯ್ತು. ಹಾಗೆ ಬೇರೆ ಬೇರೆ ಈಗ ಅವರು ಮುಂಚೂಣಿಯಲ್ಲಿ ಬರ್ತಾ ಇದ್ರು ಜನಸಂಖ್ಯೆ ತುಂಬಾ ಇಳಿದಿದೆ. ಈಗ ನಾನ್ ಸ್ಟಡಿ ಮಾಡುವಾಗ 20,000 ಜನ ಇದ್ದದ್ದು ಈಗ 15ರಿಂದ ಕೆಳಗೆ ಬಂದಿದೆ. ನನ್ನ ದಿನದ ಒಂದು ಅಂದ್ರೆ ಫೈಂಡಿಂಗ್ ಏನಿತ್ತಂದ್ರೆ, ಅವರಿಗೆ ಹಿಂದೆ ಜೀತದಾಳು ಪದ್ಧತಿ ಇದ್ದಾಗ ಅವ್ರು ಜೀತದಾಳು ಆಗಿದ್ರು, ಮತ್ತೆ ಕಾಡಲ್ಲಿ ವಾಸ ಆಗಿದ್ರು. ಒಂದು ಪಂಗಡ ಕಾಡಲ್ಲಿದ್ರು, ಕೆಲವು ಪಂಗಡ ಜೀತದಾಳಾಗಿದ್ರು. ಸೊ ಇಲ್ಲಿ ಜೀತದಾಳಾಗಿದ್ದವರು ಅವರ ಇದೇನಂದ್ರೆ ದೇರ್ ವೇಜ್ ವಾಸ್ ಶರಾಬು. ಹಣ ಕೊಡ್ತಿರ್ಲಿಲ್ಲ, ಊಟನು ಕೊಡ್ತಿರ್ಲಿಲ್ಲ. ಬಟ್ ಇರ್ಲಿ ಮೇಡಮ್, ಈಗ ಸುಧಾರಿಸಿದೆ. ಇದರಿಂದ ಒನ್ ಆಫ್ ದ ರೀಸನ್, ಯಾಕಂದ್ರೆ ದೇ ವೇರ್ ಆಲ್ಕೋಹಾಲಿಕ್ ಫ್ರಮ್ ಜನರೇಷನ್. ಅದಕ್ಕೆ TBನೂ ಬಹಳ ಈಸಿಯಾಗಿ ದೇಹದಲ್ಲಿ ಇಮ್ಯುನಿಟಿ ಇಲ್ಲದ್ರಿಂದ TB ಆಲ್ಸೋ ಇಸ್ ಒನ್ ಆಫ್ ದ ಪ್ರಾಬ್ಲಮ್ ಇದು ಅಂತ. ಥ್ಯಾಂಕ್ ಯು ಮೇಡಮ್. ಈ ತರದ ಸಂಶೋಧನೆಗಳನ್ನು ಕೂಡ ನೀವು ಆಧಾರ ಇಟ್ಕೋಬಹುದು ಸರ್. ಇದು ಆಕಾಂಕ್ಷೆ ಮೇಡಮ್ ಅವ್ರಿಗೆ ಮೊದಲಾಗಿ ನಾನು ವಂದನೆಗಳನ್ನು ತಿಳಿಸ್ತೀನಿ. ನಾವು ಇದನ್ನೇ ಬೇಡ್ತಾ ಇರೋದು, ಯಾಕಂದ್ರೆ ಈಗ ಆಲ್ರೆಡಿ ಅವರು ಸಂಶೋಧನೆ ಮಾಡಿದ್ದಾರೆ. ಸಂಶೋಧನೆ ಮಾಡಿ ಅದು ಯೂನಿವರ್ಸಿಟಿಲಿ ಮಾಡ್ಲಿ, ನಮ್ಮ ಸಂಸ್ಥೆಯಲ್ಲಿ ಮಾಡ್ಲಿ, ಬೇರೆಯಲ್ಲಿ ಮಾಡ್ಲಿ,
ಇಟ್ ಇಸ್ ದ ನಾಲೆಡ್ಜ್ ಆಫ್ ದಿ ಕಂಟ್ರಿ, ಇಟ್ ಇಸ್ ದ ನಾಲೆಡ್ಜ್ ಆಫ್ ದಿ ಸ್ಟೇಟ್.